ನಾನೇನೋ ಒಂದು ನಮ್ಮ ಕುಟುಂಬ ದೇವ್ರ ಮೇಲೆ ನಂಬಿಕೆ ಇಟ್ಟಿರೋದು. ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಜನಾಭಿಪ್ರಾಯದಲ್ಲಿ ಏನಾಗಲಿಲ್ಲ. ಅವ್ರನ್ನು ಯಾವುದೋ ದೇವರ ಒಂದು ಅನುಗ್ರಹದೇ ದೇಶ ಆಳು ಬಂದರು. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದನು. ಜನ ನನ್ನನ್ನು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಆಗಿದ್ದಲ್ಲ. ನಮ್ಮ ಭಾಗದ ಜನ ಉಳಿಸ್ಕೊಂಬಂದರು. ಅದ್ರ ಜೊತೆಗೆ ದೇವರು ನಮ್ಮನ್ನು ನಿಮ್ಮ ಮಟ್ಟಿಗೆ ತಂದಿದ್ದಾನೆ. ಇಲ್ಲಿ ನಾನು ಅಚಲವಾದಂಥ ರೀತಿಯ ಒಂದು ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ ದೇಶದಲ್ಲೇ ಒಂದು ಸರ್ಕಾರ ಯಾವ ರೀತಿ ಆಡಳಿತ ನಡೆಸಬೇಕು ಅನ್ನೋದು ಈಗಾಗಲೇ ಮಾಡಿ ತೋರಿಸಿದ್ದೀನಿ. ಗ್ರಾಮ ವಾಸ್ತವ್ಯದ ಮುಖಾಂತರ ಹಳ್ಳಿಗಳಲ್ಲಿ ದಲಿತರ ಮನೆ ಇರಲಿ, ಎಲ್ಲರ ಮನೆಯಲ್ಲೂ ವಾಸ್ತವ್ಯ ಮಾಡಿದ್ದೀನಿ. ಜನತಾ ದರ್ಶನ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಮಾಡಿದ್ದೀನಿ. ನೆನ್ನೆನೂ ಸಹ ಬೆಳಗ್ಗೆ ಮನೆ ಹತ್ರ ಒಂದು ದಲಿತ ಸಮಾಜದ ಒಂದು ಹೆಣ್ಣುಮಗಳು, ಗಂಡ ಇಲ್ಲ, 2 ಜನ ಮಕ್ಕಳು ಕರ್ಕೊಂಬಂದಿದ್ದಾಳೆ. ಇನ್ನೊಬ್ಬ ಹೆಣ್ಣುಮಗಳು ಒಂದು ಮಗು ಕರ್ಕೊಂಡು ಅವಳು ಬಂದಿದ್ದಾಳೆ ಚಿತ್ರದುರ್ಗದಿಂದ. ಇವರ 2,000 ರೂಪಾಯಿ ಏನು ಎಲ್ಲ ಅತ್ಯಂತ ಭಾಳ ದೊಡ್ಡ ಮಟ್ಟದ ಜೀವನ ಮಾಡ್ತಾವ್ರೆ. ಸಿದ್ದರಾಮಯ್ಯನವರೇ ಕಳಿಸಿ ನನ್ನ ಮನೆ ಹತ್ರ. ಬೆಳಗ್ಗೆ ಎದ್ದು ಬರ್ತಾರಲ್ಲ ನನ್ನ ಹತ್ರ ಆ ನೋವು ಹೇಳ್ಕೊಂಡು. ಎಲ್ಲಿಂದ ತರೋದು ನಾವು ಬೇರೆಯವ್ರ ಥರ ಆಡಳಿತದಲ್ಲಿದ್ದಾಗ ದುಡ್ಡು ಹುಡುಗಿ ಕೆಲಸ ಮಾಡಿಲ್ಲ. ಪಾಪ ಕೆಲವರು ಹೇಳ್ತಾರೆ, ನನ್ನ ಜೊತೆಲೇ ಬಂದವರು ರಾಜಕಾರಣದಲ್ಲಿ, ಅವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಗೊತ್ತಿಲ್ವಾ ಅಂತ. ಕೆರೆ ಅಂತ ನುಂಗಾಕಿ ಕೆರೆನ ಬೆಂಗಳೂರಿನಲ್ಲಿ ಅಡಕಮಾರನಹಳ್ಳಿ ಹತ್ರ ಅಣ್ಣನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿಂದ ಗಿಫ್ಟ್ ತಗೊಳ ಕೆರೆ ನುಂಗಿರೋರು. ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀರಾ? ಅದರಿಂದ ನಾನು ಇದರಲ್ಲಿ ಯಾವುದೇ ಕಾರಣಕ್ಕೂ ಅಧೀರನಾಗ ಪ್ರಶ್ನೆ ಇಲ್ಲ. ತಯಾರಾಗಿದ್ದೇನೆ. ಅದ್ರಿ ತಾವು ಟಾರ್ಗೆಟ್ ಆಗ್ತಿದ್ರಾ ಅಂತ ಹೇಳಿದ್ರಿ ಸರ್. ಅದಕ್ಕೆ ನಾವು ಈಗ ಸೆಂಟ್ರಲ್ ಗವರ್ನಮೆಂಟ್ ಮಿನಿಸ್ಟರ್ ಇದ್ದೀರಾ ಸರ್, ನೀವು ಯಾಕೆ ಟಾರ್ಗೆಟ್ ಆಗ್ತಾ ಇದ್ದೀರಾ ಸರ್? ಜೊತೆಗೆ ನಿಮ್ಮ ಲ್ಯಾಂಡ್ ವಿಚಾರವಾಗಿ ಒಬ್ರು ಈಗ ಅಡಿಷನಲ್ ಎಸ್ಪಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸರ್. ಅವರು ಇದಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ ಇದು ಕಂದಾಯಕ್ಕೆ ಬರುತ್ತೆ, ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ಬೇಕು. ಅದು ಯಾರೋ ಡಿವಿಷನಲ್ ಕಮಿಷನರ್ ಅಂತಲ್ಲ, ಪ್ರಾದೇಶಿಕ ಆಯುಕ್ತ, ಅವ್ರು ಹೆಂಗೆ 5 ಜನದ ಕಮಿಟಿ ಮಾಡೋರಲ್ಲ, SIT. ಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿ ಯಾರೋ ಒಬ್ಬ ಜಾಯಿಂಟ್ ಸರ್ವೇಯರು, ಇನ್ನಿಬ್ಬರು ತಹಶೀಲ್ದಾರರು, ಇವರು ಕಮಿಷನರು, ಇವ್ರದ್ದೆಲ್ಲ 5 ಜನದ ಕಮಿಟಿ ಮಾಡಿ ರೆವೆನ್ಯೂ ಇಲಾಖೆನಲ್ಲಿಲ್ಲ ತನಿಖೆಗೆ ಆದೇಶ, ಇವ್ರಿಗೆಲ್ಲರಿಗೂ ಸೂಚನೆ. ಆಮೇಲೆ ಯಾವ ಮಟ್ಟಕ್ಕೆ ಅದು ಅವ್ರಿಗೆ ನೋಟಿಸ್ ಪಡೆದು ಹೇಳ್ತಾರೆ ಪೊಲೀಸ್ ಅಧಿಕಾರಿಗೆ, ಇವ್ರನ್ನ ಯಾರನ್ನ ಕರೆಸ್ತೀರಿ, ಗೌಪ್ಯವಾಗಿ ಅವರ ಆ ಹೇಳಿಕೆಯನ್ನು ಅನ್ಅಫಿಷಿಯಲಿ ತಗೊಳ್ಳಿ, ಗೌಪ್ಯವಾಗಿ ತಗೋಬೇಕಂತ. ಇದು ತನಿಖೆನಾ? ಇವರು ನನ್ನ ಕೈಗೆ ಸಿಗಲ್ವಾ? ಅಷ್ಟು ಸುಲಭವಾಗಿ ನನ್ನ ಜನ ರಾಜಕೀಯ ನಿವೃತ್ತಿ ಮಾಡಿಸ್ತಾರೆ ನನಗೆ? ಇಷ್ಟೋ ಜನ ಬದುಕಿದ್ದೀನಿ, ಕಾಪಾಡವ್ರೆ ನನ್ನ ಭಾಗದ ಜನ. ಮುಂದೆ ಇವ್ರು ಯಾವ ರೀತಿ ನಡೆಸ್ತಾರೆ ನಂದು ಬಿಟ್ಟುಬಿಡಿ. ಇವತ್ತು ಕಾಂಗ್ರೆಸ್ನ ಸರ್ಕಾರ ಬಂದ ಮೇಲೆ ಎಷ್ಟು ಜನ ಅಮಾಯಕರನ್ನು ಬಲಿ ತಗೊಂಡಿದ್ದೀರಿ, ಎಷ್ಟು ಕುಟುಂಬಗಳನ್ನ ನಾಶ ಮಾಡ್ತಾ ಇದ್ದೀರಿ. ಇಲಾಖೆಗಳನ್ನ ನೀವು ದುರುಪಯೋಗ ಪಡಿಸ್ಕೊಂಡು. ನಾವೇನು ಇಂಥ ಕೆಲಸ ಮಾಡಲಿಲ್ಲ ಎಂದು ಸಹ. BJP ಬಂದರು ಕೆಲಸ ಮಾಡೋದು, ಕಾಂಗ್ರೆಸ್ನವ್ರು ಬಂದರು ಕೆಲಸ ಮಾಡಿದ್ವಿ. ಅದೇ ನಾವು ಮಾಡಿದ ತಪ್ಪು. ಆ ದ್ವೇಷದ ರಾಜಕಾರಣ ಮಾಡಬೇಕಾಗಿತ್ತು. ಟಾರ್ಗೆಟ್ ಕುಮಾರಸ್ವಾಮಿ ಒಬ್ಬನಿಗೆ, ಅವ್ರಿಗೆ ಭಯ. ಯಾಕೆ ಅಂದರೆ ಲೋಕಸಭೆ ಚುನಾವಣೆ ಜನ ಸಂದೇಶ ಕೊಡಲಿಲ್ವಾ? ಇವ್ರು 25 ಸೀಟ್ ಗೆಲ್ತೀವಿ, 26 ಸೀಟ್ ಗೆಲ್ತೀವಿ ಅಂತೀವಿ. ಅವತ್ತು ಮೈತ್ರಿ ಸರ್ಕಾರ ಮೈತ್ರಿ ಮಾಡಿದ್ರಿಂದ ಜನ ತೀರ್ಮಾನ ಕೊಟ್ಟರಲ್ಲ, ಅಲ್ಲಿಂದಲೇ ಶುರುವಾಯಿತು. ಸಿದ್ದರಾಮಯ್ಯವ್ರು ಕೇಳಿ ಹೇಳ್ತಾರೆ ಯಾರ ಮನೆ ರೈಡ್ ಮಾಡಿಸಿದ್ರು ಅಂತ. ಅದೇ ಇದೆ ಎಲ್ಲ ಇವೆಂತವೋ CD PD ಏನೇನು ಅವೆಲ್ಲ ಪೆನ್ ಡ್ರೈವ್ ಯಾರ ಮನೇಲಿದೆ ಅದನ್ನು ಸೀಸ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ರಲ್ಲ, ಅವ್ರನ್ನ ಕೇಳಿ. ನಾನು ಕೇಳಿದ್ರೆ ಮಾಹಿತಿ ಕಟ್ಕೊಂಡು ಏನಣ್ಣ ಈ ರಾಜ್ಯದಲ್ಲಿ ಈಗಾಗಲೇ ವಿಧಾನಸಭೆಯ ಕಲಾಪದಲ್ಲೇ ಒಬ್ಬ ಜವಾಬ್ದಾರಿಯುತವಾದಂಥ ಮಂತ್ರಿ ಏನೇನು ಹೇಳಿಕೆ ಕೊಟ್ಟರು, ಯಾರ್ಯಾರ ಬಗ್ಗೆ ಏನು ಮಾತಾಡಿದ್ರು, ಅದಾದಮೇಲೆ ಏನೇನು ಮಾತಾಡಿದ್ದಾರೆ ಎಲ್ಲ ಮುಂದೆನೇ ಇಲ್ವಾ? ಯಾತಕ್ಕಿಷ್ಟು ಗಾಬರಿ ಡೆಲ್ಲಿಗೆ ಹೋಗೋದು? ನೋಡಿ, ಪೆನ್ ಡ್ರೈವ್ನ ಬಿಟ್ಬಿಡ್ತಾರೆ, ಕೇಸ್ ಹಾಕ್ತಾರೆ, ದಯವಿಟ್ಟು ನಿಲ್ಲಿಸಿ ಅನ್ನೋದು ಯಾಕೆ?
ಈಗ ರಾಜಣ್ಣನ ಮಗ ಮೊದಲು ಪೆಂಡ್ರೈವ್ ಅಂದರು, ಆಮೇಲೆ ಸುಪಾರಿ ಕೊಟ್ಟರು 70 ಲಕ್ಷಕ್ಕೆ ಅಂದರು. ನವಂಬರ್ನಲ್ಲಿ ಆದಂಥ ಘಟನೆ ಅವರು ಹೇಳೋ ಪ್ರಕಾರ ಮಾರ್ಚ್ ತಿಂಗಳವರೆಗೆ ಯಾತಕ್ಕೆ ಘಟನೆಯನ್ನು ಮುಚ್ಚಿಟ್ಟಿದ್ರು? ನವಂಬರಲ್ಲಿ ಆದಂಥ ಒಂದು ಪ್ರಕರಣ ಇವ್ರು ಯಾರು ಕೊಡಿದ್ರು? ಅವ್ರು ಯಾರಕ್ಕೆ ಸಫಾರಿ ಕೊಟ್ಟರು? ಸುಪಾರಿ